ಮಾರ್ಚ್ 1ನೇ ತಾರೀಕು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿರುವಂತಹ ದಿ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಪ್ರಮುಖ ಆರೋಪಿಗಳನ್ನ ದೂರದ ಪಶ್ಚಿಮ ಬಂಗಾಳದಲ್ಲಿ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿ ರಾಜ್ಯಕ್ಕೆ ಕರೆತಂದಿದ್ರು. ಈಗ ಆ ಇಬ್ಬರು ಪ್ರಮುಖ ಆರೋಪಿಗಳ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಹಾಗಾದ್ರೆ ಎನ್ಐಎ ತನಿಖೆಯಲ್ಲಿ ಆ ಇಬ್ಬರು ಪ್ರಮುಖ ಆರೋಪಿಗಳು ಯಾವೆಲ್ಲ ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. 3,000 ಖರ್ಚು ಮಾಡಿ ಕಚ್ಚಾ ಬಾಂಬ್ ಮಾಡಿದ್ವಿ. ಮತಿನ್ ಹೇಳಿದ್ದ ರಕ್ತ ಹರಿಸಲೇಬೇಕು ಅಂತ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಈಗಾಗಲೇ ಇಬ್ಬರು ಮಾಸ್ಟರ್ ಮೈಂಡ್ ಗಳನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಅಧಿಕಾರಿಗಳೇ ವಿಚಲಿತರಾಗುವಂತಹ ಹೇಳಿಕೆಯನ್ನ ಈ ಅಕ್ಯೂಸ್ಗಳು ಕೊಟ್ಟಿದ್ದಾರೆ. ನಾವು ಅಂದುಕೊಂಡಂತೆ ಕೆಲಸ ಆಗಲಿಲ್ಲ, ಕನಿಷ್ಠ ಇಬ್ಬರಾದ್ರೂ ಆ ಘಟನೆಯಲ್ಲಿ ಸಾಯಬೇಕಾಗಿತ್ತು ಅಂತ ಹೇಳಿಕೆಯನ್ನ ಶಂಕಿತ ಉಗ್ರರು ಕೊಟ್ಟಿದ್ದಾರೆ. ಇನ್ನು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಸಾವಿರಾರು ರೂಪಾಯಿ ಆಗಲಿ ಲಕ್ಷಾಂತರ ರೂಪಾಯಿ ಆಗಲಿ ಖರ್ಚು ಮಾಡಲಿಲ್ಲ. ಈ ಕಚ್ಚಾ ಬಾಂಬ್ ತಯಾರಿ ಮಾಡೋದಕ್ಕೆ ಜಸ್ಟ್ 3,000 ರೂಪಾಯಿ ಖರ್ಚು ಮಾಡಿದ್ದೀವಿ. ಈ 3,000 ರೂಪಾಯಿ ಹೂಡಿಕೆ ಮಾಡಿ 3 ಪ್ರಾಣ ತೆಗಿಬೇಕು ಅಂತ ಕಾತ್ ಕೂತಿದ್ರಂತೆ. ಇನ್ನು ಎನ್ಐಎ ಮುಂದೆ ಮುಸಾವಿರ್ ಕೂಡ ಹೇಳಿಕೆ ಕೊಟ್ಟಿದ್ದು, ನಾನು 4 ವರ್ಷದಿಂದ ಮತಿನ್ ಹೇಳಿದ್ದನ್ನ ಬಿಟ್ಟು ಬೇರೆ ಏನೂ ಮಾಡಿಲ್ಲ. ಅವನು ಹೇಳಿದಂತೆ ಕೇಳಿದ್ದೀನಿ, ಇದನ್ನ ಅವನು ಹೇಳಿದ್ದ, ಹೀಗಾಗಿ ಮಾಡಿದ್ದೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಒಟ್ನಲ್ಲಿ ಎನ್ಐಎ ಅಧಿಕಾರಿಗಳ ಮುಂದೆ ರಕ್ತ ಪಿಪಾಸುಗಳು ಇದ್ದು ತಾವು ಮಾಡಿದ್ದ ಒಂದೊಂದೇ ಮನೆಹಾಳು ಕೆಲಸ ಬಾಯ್ಬಿಡ್ತಾ ಇದ್ದಾರೆ. ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.